ವರ್ಷದಂತೆ 22ನೇ ವರ್ಷದ ಕಾಮನ ಹುಣ್ಣಿಮೆಯ ಪ್ರಯುಕ್ತ ಇವತ್ತು ತಳಿ ಮುಖ್ಯ ರಸ್ತೆಯಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं ನಾನೊಂದು ತುಳಸಿ ದಳದಿಂದ ಬೃಂದಾವನಪತಿಗಳು ವೀರ ಹನುಮಾನಕ್ಕೆ ಶ್ರೀರಾಮಚಂದ್ರ ಪ್ರಭುಕ್ಕೆ ಮಹಾವಿಷ್ಣುಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ನಮಶ್ಚ ರಸ್ತೆ
ಪ್ರತಿ ವರ್ಷದಂತೆ ಈ ವರ್ಷವೂ 22ನೇ ವರ್ಷದ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ರಥಾರೋಹಣ ಆಗ್ತಾ ಇದೆ. ಆ ರಥಕ್ಕೆ ನಮ್ಮ ತಿಮ್ಮರಾಜು ಅವರು ಪ್ರತಿ ವರ್ಷದಂತೆ ಪುಷ್ಪಾಲಂಕಾರ, ದೇವಾಲಯಕ್ಕೂ ಸಹ ಪುಷ್ಪಾಲಂಕಾರ ಮಾಡಿಸಿದ್ದಾರೆ. ನಮ್ಮ ನಾರಾಯಣಪ್ಪ ಅವರು, ಮುತ್ತೂರು ನಾರಾಯಣಪ್ಪ ಅವರು ಹೋಮದ ಕಾರ್ಯಕ್ರಮ, ಮತ್ತು ನಮ್ಮ ಶಿವಕುಮಾರ್ ಅವರು ಕೋರ್ಟಲ್ಲಿ ಲಾಯರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕಲ್ಯಾಣೋತ್ಸವ ಸೇವೆ ಮಾಡಿಸಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಅವರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಪ್ರತಿ ವರ್ಷ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ನಂಜುಂಡೇಶ್ವರ ಅವರು, ಶಾಮಣ್ಣ ಅವರ ಮಗ ಅವರ ಒಂದು ಗ್ರೂಪ್ ಅವರು ಬಂದು ತೇರು ಎಳೆಯೋದಕ್ಕೆ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಮಾಡಿ ಕಾಪಾಡಲಿ. ಎಲ್ಲರೂ ಭಕ್ತರಿಗೆ ಸರ್ವೇ ಜನ ಸುಖಿನೋ ಭವಂತು, ಚೆನ್ನಾಗಿ ಈ ವರ್ಷ ಮಳೆ ಆಗಲಿ, ಎಲ್ಲರಿಗೂ ಮಳೆ ಎಲ್ಲ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವರ್ಷದಂತೆ 22ನೇ ವರ್ಷದ ಕಾಮನ ಹುಣ್ಣಿಮೆಯ ಪ್ರಯುಕ್ತ ಇವತ್ತು ತಳಿ ಮುಖ್ಯ ರಸ್ತೆಯಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ರಾಜಾಪರೆಡ್ಡಿ ಕುಟುಂಬದವರು, ಅದೇ ರೀತಿ ಆನಂದ್ ಶಾಸ್ತ್ರಿ ಅವರು ಪ್ರತಿ ವರ್ಷದಂತೆ ಹೆಚ್ಚಿನ ಜನಸ್ತೋಮವನ್ನು ಈ ಆನೇಕಲ್ ತಾಲೂಕಿನಾದ್ಯಂತ ಹಾಗೂ ಬೆಂಗಳೂರು ನಗರ ಜಿಲ್ಲಾದ್ಯಂತ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇರ್ಬೋದು, ಕಾವೇರಿ ನೀರು ಬತ್ತಿ ಹೋಗಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಜಲಕಂಟಕ ಉದ್ಭವ ಆಗ್ತಾ ಇದೆ. ಆ ಭಗವಂತನಲ್ಲಿ ಕೇಳ್ಕೊಳೋದೊಂದೇ, ಹೆಚ್ಚಿಗೆ ಮಳೆ ಬೆಳೆ ಆಗುವ ಮುಖಾಂತರ ಈ ನಾಡಿನ ಸಮಸ್ತ ಜನತೆಯನ್ನು ತಮ್ಮ ಭಕ್ತಾದಿಗಳನ್ನ ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಒಂದು ಜಾತ್ರೆಗೆ ಆಗಮಿಸಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ. ಅದೇ ರೀತಿ ಇವತ್ತು ಕಾಮನ ಹುಣ್ಣಿಮೆ ದಿನ ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಹ ಇವತ್ತು ಪ್ರಾರಂಭ ಆಗಿದೆ. ಆ ಮಕ್ಕಳ ಜೀವನದಲ್ಲಿ ಆ ಭಗವಂತ ಒಳ್ಳೆಯ ಉತ್ತೇಜನವನ್ನು ಕೊಟ್ಟು ಅವಳಿಗೆ ಸಕಲ ಐಶ್ವರ್ಯ ಕೊಟ್ಟು ಅವ್ರಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಕಲ್ಪಿಸಲಿ ಅಂತ ಈ ಮೂಲಕ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನೋಡಲು ಅನೇಕ ಭಕ್ತಾದಿಗಳು ಆಗಮಿಸಿದ್ದಾರೆ. ಅವರಿಗೆ ಇನ್ನೇನು ಉಗಾದಿ ಹಬ್ಬ 8-9 ಇದೆ. ಅದರ ಪ್ರಯುಕ್ತ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲ ಸಕಲ ಕುಟುಂಬಕ್ಕೆ ಹೊಸ ವರ್ಷಕ್ಕೆ ಎಲ್ರಿಗೂ ಒಂದು ಹೊಸ ವರ್ಷದಲ್ಲಿ ಹರ್ಷವನ್ನು ಶುಭವನ್ನು ಕೊಡಲಿ, ಹಾಗೂ ಒಳ್ಳೆ ಮಳೆ ಬೆಳೆ ಆಗಲಿ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ. ಹಾಗಾಗಿ ಈ ಪರಿಸ್ಥಿತಿಯನ್ನು ನೀಗಿಸಿ ಭಗವಂತ ಜಗನ್ಮಾತೆ, ಆ ಗಂಗಾಮಾತೆ ಒಂದು ಒಳ್ಳೆ ಮಳೆ ಬೆಳೆ ಶಿವಪರಮಾತ್ಮನ ಕೊಡಲಿ ಅಂತ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಏನಿದೆ ಇವತ್ತೆಲ್ಲ ಭಕ್ತಾದಿಗಳು ಆಗಮಿಸಿದ್ದಾರೆ.